ಸೊ ಇದ್ರ ಬಗ್ಗೆ ಈಗಾಗಲೇ ನಾವು ಸಂಬಂಧಪಟ್ಟಂಥ ಏಜೆನ್ಸಿಯವರು ಕರೆದು ಸಭೆಯನ್ನು ಕೂಡ ಮಾಡಿದ್ದೇವೆ. ಸಾರ್ವಜನಿಕರು ಇದ್ರ ಬಗ್ಗೆ ಯಾವುದೇ ರೀತಿಯ ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಿನ್ನೆನೂ ಕೂಡ ಇಬ್ಬರು ನಮಗೆ ದೂರುಗಳನ್ನು ಕೊಟ್ಟಿದ್ದಾರೆ. ಪೆಟ್ರೋಲ್ ಬಂಕ್ಗಳಲ್ಲಿ ಕ್ಯಾನಲ್ಲಿ ತುಂಬಿಸಿ ಕಳಿಸ್ತಾ ಇದ್ದಾರೆ ಅಂತೇಳಿ, ಅಂಥ ಪೆಟ್ರೋಲ್ ಬಂಕ್ ಅವ್ರ ವಿರುದ್ಧನೂ ಕೂಡ ನಾವು ಕ್ರಮವನ್ನು ಕೈಗೊಳ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಅದು ಭಾಳಷ್ಟು ಅನ್ಸೇಫು. ಕ್ಯಾನಲ್ಲಿ ತುಂಬಿಸಿ ಕಳಿಸೋ ಅಂಥದ್ದು ಎಲ್ಲ ದೃಷ್ಟಿಕೋನಗಳಿಂದಲೂ ಕೂಡ ಅದು ಅಷ್ಟು ಸುರಕ್ಷಿತ ಅಲ್ಲ. ಆ ದೃಷ್ಟಿಯಿಂದ ನಾವು ಈಗಾಗಲೇ JD ಫುಡ್ ಅವರಿಗೆ ನೋಡಲ್ ಆಫೀಸರ್ ಅಂತ ಮಾಡಿ ಪೆಟ್ರೋಲ್ ಬಂಕ್ ಅವ್ರಿಗೆ ಕರೆದು ಅವರಿಗೆ ಸಭೆಯನ್ನು ಮಾಡಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಸೊ ಸಾರ್ವಜನಿಕರು ಸಹಜವಾಗಿ ಆತಂಕ ಒಳಪಟ್ಟು ಮುಂದೆ ಪೆಟ್ರೋಲ್ ಸಿಗಲ್ಲ ಅನ್ನುವಂಥ ಕಾರಣದಿಂದ ಅವರು ಕ್ಯಾನನ್ನು ತಂದು ತುಂಬಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದ ಮೇಲೆ ಸೂಚನೆ ಕೊಟ್ಟಿದ್ದೇವೆ. ಪೆಟ್ರೋಲ್ ಬಂಕ್ ಅವ್ರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ತೇವೆ. ಮತ್ತು ಗ್ಯಾಸಿಗೆ ಸಂಬಂಧಪಟ್ಟಂತೆ ನಮಗೆ ಟೋಟಲ್ ಅನಿಲ ಗ್ಯಾಸ್ ಏನು ಮನೆಗೆ ಸಂಬಂಧಪಟ್ಟಂತೆ ಸರಿಸುಮಾರು ನಮಗೆ 11,500 ಪ್ರತಿನಿತ್ಯ ನಮಗೆ ಬೇಕು. ಅದಕ್ಕೆ ಸಂಬಂಧಪಟ್ಟಂತೆ 3 ಕಂಪ್ನಿಗಳ ಮೂಲಕ ನಮಗೇನು ಇಂಡೆಂಟ್ ರೈಸ್ ಮಾಡಿದ್ದೇವೆ, ಅದಕ್ಕೆ ಆ್ಯಸ್ ಆನ್ ಟುಡೇ ಏನು ನಮಗೆ ಸ್ಟಾಕ್ ಅವಶ್ಯಕತೆ ಇದೆ ಅದು ಅಗತ್ಯತೆಗೆ ಅನುಗುಣವಾಗಿದೆ, ಏನೂ ಶಾರ್ಟೇಜ್ ಇಲ್ಲ. ಹಾಗಾಗಿ ಸಾರ್ವಜನಿಕರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಅನಿಲ ಬಳಕೆ ಗ್ಯಾಸ್ ಆಗಿರ್ಬೋದು ಅಥವಾ ಪೆಟ್ರೋಲ್ ವ್ಯವಸ್ಥೆ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಸದ್ಯದ ಸ್ಥಿತಿನಲ್ಲಿ ಯಾವುದು ನಮಗೆ ಆ ಥರ ಒಂದು ಶಾರ್ಟೇಜ್ ಇಲ್ಲ. ಹಾಂ, ಬಟ್ ಅಲ್ಲಿ ನಾವು ಅದ್ರ ಬಗ್ಗೆನೂ ಕೂಡ ಮಾತಾಡಿದ್ವಿ. ಆನ್ಲೈನಲ್ಲಿ ಬುಕ್ ಮಾಡಬೇಕು, ಬಟ್ ಒಂದೇ ಮನೆಯಲ್ಲಿ 2 ಕನೆಕ್ಷನ್ಸ್ ಇದ್ದರೆ ಅದು ತಗೊಳ್ಳೋದಿಲ್ಲ. ಆ ಥರದ್ರಿಂದ ಆಗಿದ್ದರಿಂದ ಪಬ್ಲಿಕ್ ಹೇಳ್ತಾ ಇದ್ದಾರೆ, ಒಂದೇ ಮನೇಲಿ 2 ಕನೆಕ್ಷನ್ಸ್ ಇದ್ದರೆ ಇಬ್ಬರು ಕೂಡ ಅಟ್ ಎ ಟೈಮ್ ಬುಕ್ ಮಾಡಿದರೆ ಬರೋಲ್ಲ, ಒಂದೇ ಕನೆಕ್ಷನ್ಸ್ ಬರೋದು. ಬಟ್ ಜನ ಏನು ಮಾಡ್ತಾರೆ ಅಂದರೆ ಅದನ್ನು ಹೇಳಲ್ಲ ಸತ್ಯನ. ಸೊ ನಾವು ಬುಕ್ ಮಾಡಿದ್ದೀವಿ ಬಂದಿಲ್ಲ ಅಂತ ಹೇಳ್ತಾರೆ. ಬಟ್ ಆ ಥರ ಪರ್ಟಿಕ್ಯುಲರ್ಗೆ ಏನಾದರೂ ಸಮಸ್ಯೆ ಇದ್ದರೆ ನಮ್ಮ JD ಫುಡ್ ಅವ್ರಿಗೆ ತಂದು ಕೊಟ್ಟರೆ ನಾನು ಅದು ವೆರಿಫೈ ಮಾಡಿಸ್ತೇನೆ. 1,500 ರೂಪಾಯಿ ಸರಿ ಸಿಗ್ತಾ ಇದೆ. ಸ್ವಲ್ಪ ಯಾರು ಕಾಳ ಸಂತೆ ಮಾಡೋದು ಕರೆದು ಸಭೆ ಮಾಡಿದ್ದೇವೆ. ಇನ್ನೊಮ್ಮೆ ಕರೆದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡ್ತೇವೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.